ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ನಿಮ್ಮ ವಿಶ್ವಾಸ್. ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಕಾನ್ಸೆಪ್ಟ್ ತಂದಿದ್ದೀನಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಆಲ್ರೆಡಿ ನಿಮ್ಗೆ ಟೈಟಲ್ ತಮ್ಮನೇಲಿ ನೋಡ್ಬಿಟ್ಟು ಗೊತ್ತಾಗ್ಬಿಟ್ಟಿರುತ್ತೆ ಏನಪ್ಪಾ ಕಾನ್ಸೆಪ್ಟ್ ಅಂತಂದ್ರೆ. ಇಲ್ಲಿ ಇವತ್ತು ಇಂಡಕ್ಷನ್ ಮಾಡಕ್ಕೆ ಏನೇನ್ ಬೇಕು, ಕಂಪನಿ ಒಳಗಡೆ ಏನೇನ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಐಡಿಯಾ ಇರಲ್ಲ ಇದು, ಅದಕ್ಕೇನೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕಣ ಅಂತಾನೆ ಅದ್ರ ಬಗ್ಗೆ ಕಂಟೆಂಟ್ ಮಾಡ್ತಾ ಇರೋದು ಇವತ್ತು. ಫಸ್ಟ್ ಡೈರೆಕ್ಟ್ ಆಗಿ ನಮ್ಮ ಹುಡುಗನ್ ಕರ್ಕೊಂಬಂದೆ, ಪಾಪ ವಿಡಿಯೋ ಮಾಡಿರ್ಬೇಕಲ್ಲ ಅಂತ ಇನ್ನು ಕರ್ಕೊಂಬಂದೆ. ಮೊನ್ನೆ ಡೈರೆಕ್ಟ್ ಮ್ಯಾಟ್ರಿಗೆ ಹೋಗ್ಬಿಡೋಣ, ತುಂಬಾ ಲ್ಯಾಕ್ ಮಾಡೋದು ಬೇಡ. ಇದ್ರೆ ಫಸ್ಟ್ ಆಫ್ ಆಲ್ ಇಂಡಕ್ಷನ್ ಅಂತಂದ್ರೆ ಏನು ಅಂತಂದ್ರೆ ಅದು ಚೆನ್ನಾಗಿ ತಿಳ್ಕೊಬೇಕು, ಅರ್ಥ ಮಾಡ್ಕೊಬೇಕು. ಇಂಡಕ್ಷನ್ ಅನ್ನೋದು ಬಂದ್ಬಿಟ್ಟು ಕಂಪ್ನಿಗೆ ಇವಾಗ ನೀವು ಯಾರನ್ನ ಕೆಲ್ಸಕ್ಕೆ ಸೇರ್ಕೊಂಡು, ಎಕ್ಸಾಂಪಲ್ ಹೇಳ್ತಾ ಇದೀನಿ, ಕೆಲ್ಸಕ್ಕೆ ಸೇರ್ಕೊಳಕು ಅಂತ ಹೋಗ್ತಿರಲ್ಲ ಅಂಥವ್ರಿಗೆ ನೀವು ಇಂಟರ್ವ್ಯೂ ಮಾಡ್ತಾರಲ್ಲ, ಅದೇ ತರನೇ ನಮ್ಮ ಕ್ಯಾಬ್ ಡ್ರೈವರ್ಗಳಿಗೆ ನಮಗೆ ಅದು ಇಂಟರ್ವ್ಯೂ ತರನೇ ಅದನ್ನ ಇಂಡಕ್ಷನ್ ಅಂತ ಕರಿತೀರಿ. ಇಂಡಕ್ಷನ್ ಅಲ್ಲಿ ಏನೇನು ಇರ್ಬೇಕಪ್ಪ ನಮ್ಮ ಹತ್ರ ಕ್ವಾಲಿಫಿಕೇಶನ್ ಅಂತಂದ್ರೆ, ಎಜುಕೇಶನ್ ಏನ್ ಬೇಕಾಗಿಲ್ಲ, ಅದ್ರದ್ದೆಲ್ಲ ಯಾರು ಕೇಳೋದು ಇಲ್ಲ. ನಾವು ಮೇನ್ ಬೇಕಾಗಿರೋದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿರ್ಬೇಕು, ಪೊಲೀಸ್ ವೆರಿಫಿಕೇಶನ್ ಇರಬೇಕು, ಯಾವುದೇ ತರ ಬ್ಯಾಕ್ ಗ್ರೌಂಡ್ ಅಂದ್ರೆ ಲೈಕ್ ಯಾವುದೇ ತರದ ಹಳೆ ಕೇಸ್ ಆಗಲಿ, ಆಮೇಲೆ ಹೊಸ ಕೇಸು ಅದ್ರ ಬಗ್ಗೆ ನೀವು ಕೇಸ್ ಏನು ಇರಬಾರ್ದು, ನಿಮ್ಗೆ ಕ್ಲೀನಾಗಿ ನೀಟಾಗಿರ್ಬೇಕು. ಕೇಸ್ ಏನೋ ಇತ್ತು ಅಂದ್ರೆ ಅದೆಲ್ಲ ಕ್ಲೋಸ್ ಆಗಿರ್ಬೇಕು. ಅದಾದ್ಮೇಲೆ ಮೆಡಿಕಲ್ ಕಿಟ್ ಇರಬೇಕು, ಅದರಲ್ಲೂ ನಿಮ್ಗೆ ಅಪೋಲೋ ಮೆಡಿಕಲ್ ಕಿಟ್ಟೇ ಇರಬೇಕು. ಅದಾದ್ಮೇಲೆ ಪ್ರತಿಯೊಂದು ಎ ಟು ಝೆಡ್ ನಿಮ್ಗೆ ಏನೇನೈತೆ ಗಾಡಿಯಲ್ಲಿ ಸ್ಪೇರ್ ಪಾರ್ಟ್ಸು ಅದೆಲ್ಲ ಇರಬೇಕು. ಸ್ಪೇರ್ ಪಾರ್ಟ್ಸ್ ಅಂದ್ರೆ ಜಾಕು, ಆಮೇಲೆ ವೀಲ್ ಸ್ಪಾನರು, ಸ್ಟೆಪ್ನಿ ಎಲ್ಲ ಎ ಟು ಝೆಡ್ ಗಾಡಿಯಲ್ಲೇ ಇರಬೇಕು. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಬಂದ್ಬಿಟ್ಟು ಫೈರ್ ಕಿಟ್ಟು. ಸಿ ಎನ್ ಜಿ ಗಾಡಿ ಆಗಿದ್ರೆ, ಪೆಟ್ರೋಲ್ ಗಾಡಿ ಆಗಿದ್ರೆ ಏನು ಬೇಕಾಗಿಲ್ಲ, ಸಿ ಎನ್ ಜಿ ಗಾಡಿಗೆ ಬೇಕೇ ಬೇಕು, ಕಂಪಲ್ಸರಿ ಆಗಿ ಫೈರ್ ಕಿಟ್ ಇರಲೇಬೇಕು. ಅದಾದ್ಮೇಲೆ ಇನ್ನೂ ಏನೇನು ಬೇಕು, ಇನ್ನೂ ಗಾಡಿಯಲ್ಲಿ ಇದಾವೆ, ಬನ್ನಿ ತೋರಿಸ್ತೀನಿ ಏನೇನು ಐಟಮ್ ಇರಬೇಕು ಅಂತ. ಇಲ್ಲಿ ನೋಡ್ರಿ, ಮೇಯ್ನು ಛತ್ರಿ ಇರಬೇಕು, ಅಂಬ್ರಲಾ. ಇದೊಂದು ನೀವು ದೊಡ್ಡದವ್ರ ಪರವಾಗಿಲ್ಲ, ಚಿಕ್ಕದವ್ರ ಪರವಾಗಿಲ್ಲ, ಬಟ್ ಇರಲೇಬೇಕು. ಅದಾದ್ಮೇಲೆ ಟಾರ್ಚ್ ಇರಬೇಕು, ಅದು ಪಕ್ಕ ವರ್ಕ್ ಆಗ್ತಾ ಇರಬೇಕು ಟಾರ್ಚು, ಅದನ್ನ ತಗೊಂಡಿರ್ಬೇಕು. ಏನಕ್ಕಪ್ಪ ಅಂತಂದ್ರೆ ಎಲ್ಲಾನು ಇವಾಗ ನೈಟ್ ಟೈಮ್ ಹೋಗ್ತಾ ಇರ್ತೀರಾ, ಅಲ್ಲಿ ಎಂಪ್ಲಾಯ್ ಮನೆ ಹತ್ರ ಏನಾರು ಕಾಣಿಸಿರಲ್ಲ ನಿಮಗೆ, ಅವಾಗ ಟಾರ್ಚ್ ಕೇಳ್ತಾರೆ, ಟಾರ್ಚ್ ಕೊಡಕ್ಕೆ ಇರಬೇಕು. ಆಮೇಲೆ ಕೊಡೆ ಏನಕ್ಕಪ್ಪ, ಅಂಬ್ರಲ್ಲ ಏನಕ್ಕಪ್ಪ ಅಂತ ಕೇಳಿದ್ರೆ, ಅಂಬ್ರಲ್ಲೂ ಅಷ್ಟೇ ಇನ್ ಕೇಸ್ ಮಳೆ ಬೀಳ್ತಾ ಇರುತ್ತೆ, ಅವ್ರ ಮನೆಗೆ ಹೋಗೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಾ ಇರುತ್ತೆ, ಅವಾಗ ಅಂಬ್ರಲ್ಲ ಕೊಟ್ಟರೆ ಅವ್ರು ಈಸಿಯಾಗಿ ಮನೆ ಹೋಗ್ತಾರೆ, ನಾಳೆ ಬಂದು ತಂದು ಕೊಡ್ತಾರೆ ಆ ಥರ. ಆಮೇಲೆ ಮೆಡಿಕಲ್ ಕಿಟ್ಟು ಇಲ್ಲೇ ನೋಡ್ರಿ, ಅಪೋಲೋದು, ಇದು ಕಂಪಲ್ಸರಿ ಇರಲೇಬೇಕು. ಎಲ್ಲೇ ಹೋಗ್ಲಿ. ನಾನು ನೋಡ್ರಿ ಸ್ನೇಹಿತರೆ, ನಿಮ್ಗೆ ಯಾರಿಗಾನ ಇಂಡಕ್ಷನ್ ಮಾಡಬೇಕು ಅನ್ಸೋರು ಇದ್ರೆ ನಾನು ಹೇಳ್ತಾ ಇದ್ದೀನಿ, ಬೇರೆ ಯಾವುದೇ ಕಂಪ್ನಿಗೆ ಹೋಗ್ರಿ, ಅಪೋಲೋ ಮೆಡಿಕಲ್ ಕಿಟ್ಟೇ ತೊಗೊಂಡೋಗ್ರಿ, ಬೇರೆ ಯಾವ ಕಿಟ್ ತೊಗೊಂಡೋಗ್ಬೇಡ್ರಿ. ಯಾಕಂದ್ರೆ ಅಕ್ಸೆಪ್ಟ್ ಮಾಡಲ್ಲ. ಅಪೋಲೋ ಮೆಡಿಕಲ್ ಕಿಟ್ ಇತ್ತಂದ್ರೆ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ, ಸರಿ ಆಯ್ತು ಹುಡುಗರು ಈ ಅಪೋಲೋದು ಐತಲ್ಲ ಅಂತ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು 500 ರೂಪಾಯಿ. ಇದು ಅಪೋಲೋ ಮೆಡಿಕಲ್ ಸ್ಟೋರಲ್ಲಿ ಮಾತ್ರನೇ ಸಿಗೋದು, ಇದು ಬೇರೆ ಎಲ್ಲೂ ಸಿಗಲ್ಲ. ಇದನ್ನು ತಗೊಳ್ಳಿ. ಅದು ಬಿಟ್ರೆ ಪೊಲೀಸ್ ವೆರಿಫಿಕೇಶನ್ ಹೇಳದ್ನಲ್ಲ, ಅದು ನೀವು ಸೈಬರ್ ಸೆಂಟ್ರಲ್ಲಿ ಮಾಡಿಸ್ಬೇಕು, B1 ಬೆಂಗಳೂರಲ್ಲಿ. ಆಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿರ್ಬೇಕು. ಅದು ಆ್ಯಕ್ಚುಲಿ ನೀವು ಯಾವುದೇ ಅಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ನಡೆಯಲ್ಲ, ಗೌರ್ಮೆಂಟ್ ಆ್ಯಕ್ಚುಲಿ ನಡೆಯಲ್ಲ ಒಂದು ಕಂಪ್ನಿಯಲ್ಲಿ. ಅದಕ್ಕೇ ಯಾವ್ದಾನ ಒಂದು ದೊಡ್ಡ ಹಾಸ್ಪಿಟಲ್ ಯಾವ್ದಾನ ಮಾಡಿಸ್ಕೊಂಡೋದ್ರೆ ಬೆಟ್ರು. ಈಗ ಮಣಿಪಾಲೋ ಇಲ್ಲ ಸೂರ್ಯ, ಒಂದೊಂದು ಕಂಪ್ನಿಗಳು ಟೈಅಪ್ ಆಗಿರ್ತದೆ. ನಾವು ಬೆಳ್ಳಂದೂರಲ್ಲಿ ಯಾವುದೋ ಒಂದು GS ಕಂಪ್ನಿಗೆ ಹೋದಾಗ ಅಲ್ಲವರು ಇದೇ ಹೇಳಿದ್ರು, ಅದು ಸೂರ್ಯ ಮೆಡಿಕಲ್ ಇದರಲ್ಲಿ ತಗೋ ಅಂತ. ಅಲ್ಲಿ ಆ್ಯಕ್ಚುಲಿ ತೊಗೊಂಡಿದ್ದೆ. ಅದು ಬಿಟ್ರೆ ಗಾಡಿ ನೀಟ್ ಅಂಡ್ ಕ್ಲೀನ್ ಆಗಿರಬೇಕು, ಹೊಸ ಗಾಡಿ ಆಗಿರಬೇಕು. ಮಿನಿಮಮ್ ಒಂದು 3 ವರ್ಷ ಹಿಂದೆ ಗಾಡಿ, ಇನ್ನು 3 ಇಂದ 4 ವರ್ಷ ಮಾತ್ರ ಗಾಡಿ ತೊಗೊಳೋದು. ಅಂದರೆ 2024 ಇದು, 2020 ಇಂದ 2024 ವರೆಗೂ ತೊಗೊತಾರೆ ಗಾಡಿಗಳು. ಅದರ ಕೆಳಗಡೆ ಇರೋ ಗಾಡಿಗಳು ಯಾವುದು ತೊಗೊಳಲ್ಲ ಕಂಪ್ನಿಯಲ್ಲಿ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನೇನು, ನಾನು ಸಪ್ರೇಟಾಗಿ ನೋಡಿ ಗಾಡಿ ವಾಷಿಂಗ್ ಅಂತ ಇದು ಇಟ್ಕೊಂಡಿದ್ದೀನಿ. ಇದೇನು ಕಂಪ್ನಿಯಲ್ಲಿ ಕೇಳಲ್ಲ, ನಮ್ಗೆ ಬೇಕಾಗುತ್ತೆ, ಯೂಸ್ಫುಲ್. ಇದು ಡಿಮಾರ್ಟಲ್ಲಿ ಸಿಗುತ್ತೆ, ಇದು 200 ರೂಪಾಯಿ. ಯಾರಿಗಾನ ಬೇಕಾಗಿರೋ ದಯವಿಟ್ಟು ಹೋಗಿ ತೊಗೊಳ್ಳಿ, ಡಿಮಾರ್ಟಲ್ಲಿ ಸಿಗುತ್ತೆ, ಸ್ಟಾಕ್ ಇದ್ದರೆ ತೊಗೊಳ್ಳಿ. ಸಿಕ್ಕಾಬಿಟ್ಟೆ ವರ್ತಿಟ್ಟಿದ್ದು, ಗಾಡಿ ಗಿಡಿ ಮಾಡ್ಕೊಳಕ್ಕೆ. ಯಾವಾಗೂ ನೀರು ಜಿಗ್ಗಲ್ ಹಾಕೊಂಡು ತೊಳ್ಕೊಳಕ್ಕಾಗಲ್ಲ. ಮನೆ ಹತ್ರ ಇದ್ದಾಗ ಪೂರ್ತಿ ತೊಳ್ಕೊಬೋದು ಪೈಪ್ ಹಾಕೊಂಡು. ಇದೆಲ್ಲ ನನ್ನ ಕಂಪ್ನಿ ಹತ್ರ ಎಮರ್ಜೆನ್ಸಿ ಕಿಟ್ ಇದ್ದಂಗೆ ಇದು. ಆಮೇಲೆ ಫೈರ್ ಕಿಟ್ ತೋರಿಸಿಲ್ಲ ಆ್ಯಕ್ಚುಲಿ ನಿಮಗೆ, ಬನ್ನಿ ಫೈರ್ ಕಿಟ್ ತೋರಿಸ್ತೀನಿ ಎಲ್ಲಿದೆ ಅಂತ. ಆ್ಯಕ್ಚುಲಿ ಫೈರ್ ಕಿಟ್ ಎಲ್ಲಪ್ಪ ಐತೆ ಅಂತಂದ್ರೆ ನೋಡ್ರಿ, ಇದ್ರ ಕೆಳಗಡೆ ಹಾಕಿಟ್ಟಿದ್ದೀನಿ ನಾನು ಆಲ್ರೆಡಿ. ಇದ್ರ ಕೆಳಗಡೆ ಹಾಕಿಟ್ಬಿಟ್ಟಿದ್ದೀನಿ. ಇದು ಸೀಟ್ ಕೆಳಗಡೆ ಬೆಂಡ್ ಮಾಡಿ ಇದಿಂದ ಹೋಗ್ತಾ ಇಲ್ಲ, ಇಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ಇದು 1 kg ಫೈರ್ ಕಿಟ್ಟು. ಅದು ಆಮೇಲೆ ಎಕ್ಸ್ಪೈರಿ ಡೇಟ್ ನೋಡಿ ತೊಗೊಬೇಕು, ಸುಮ್ಮನೆ ತೊಗೊಂಬಿಡೋದಲ್ಲ. ಎಕ್ಸ್ಪೈರಿ ಡೇಟ್ ನೋಡ್ಬಿಟ್ಟು ತೊಗೊಬೇಕು. ಎಕ್ಸ್ಪೈರ್ ಆಗಿದೆ ಇಲ್ಲ ಅಂತ. ಎಕ್ಸ್ಪೈರ್ ಆಗಿದ್ರೆ ಮತ್ತೆ ಅದಕ್ಕೆ ಗ್ಯಾಸ್ ಫಿಲ್ ಮಾಡಿಸ್ಬೇಕು ನೀವು. ಅದು ಏನಿದೆಯೋ ಅದರದೆಲ್ಲ ಲಿಕ್ವಿಡ್ ಫ್ಲೂಯಿಡು ಏನೋ ಸಮಥಿಂಗು ಅದೆಲ್ಲ ಇದ್ರೇನೆ ಗುರು, ಪ್ರತಿಯೊಂದು A to Z ನೋಡ್ಬಿಟ್ಟೆ ತೊಗೊತಾರೆ. ಆಮೇಲೆ ಎಲ್ಲ ಡ್ರೈವರ್ಗಳು ಗೊತ್ತಿರುತ್ತೆ ಕಂಪ್ನಿಯಲ್ಲಿ ವೈಟ್ ಆ್ಯಂಡ್ ವೈಟ್ ಕಂಪಲ್ಸರಿ ಅಂತ. ವೈಟ್ ಆ್ಯಂಡ್ ವೈಟ್ ಕಂಪಲ್ಸರಿ ಹಾಕ್ಲೇಬೇಕು. ಶೂ ಒಂದೊಂದು ಕಂಪ್ನಿಯಲ್ಲಿ ಮಾತ್ರ ಶೂ ಹಾಕಬೇಕು, ಎಲ್ಲ ಕಂಪ್ನಿಯಲ್ಲೂ ಶೂ ಕೇಳಲ್ಲ. ಇವಾಗ ನಾನು ಮಾಡ್ತಾರೆ ಕಂಪ್ನಿಯಲ್ಲಿ ಶೂ ಏನಿಲ್ಲ, ಚಪ್ಪಲಿ ಹಾಕೊಂಡ್ರೆ ನಡೆಯುತ್ತೆ. ಒಂದೊಂದು ಕಂಪ್ನಿಯಲ್ಲಿ ಇವಾಗ GS, ಅಮೆಝಾನು ಅಂಥ ಕಂಪ್ನಿಗಳಿಗೆಲ್ಲ ನೀವು ಶೂ ಕಂಪಲ್ಸರಿ ಹಾಕ್ಲೇಬೇಕು. ಗೂಗಲಲ್ಲಿ ಕೂಡ ಕಂಪಲ್ಸರಿ ಹಾಕಬೇಕು. ಬಟ್ ಇಂಥ ಕಂಪ್ನಿಗಳಲ್ಲಿ ಶೂ ಏನು ಅವಶ್ಯಕತೆ ಇಲ್ಲ, ಸ್ಲಿಪ್ಪರ್ ಇದ್ರೂ ನಡೆಯುತ್ತೆ.
ಅದು ಬಿಟ್ರೆ ಇನ್ನೇನು ಹೇಳದ್ನಲ್ಲ, ಪ್ರತಿಯೊಂದು ಐಟಮ್ ಸ್ಪಾನರ್ ಇಂದ ಹಿಡಿದು ಎಲ್ಲ A to Z ಎಲ್ಲ ನಿಮ್ಮ ಗಾಡಿಯಲ್ಲಿ ಇರಬೇಕು. ಪ್ರತಿಯೊಂದು ಚೆಕ್ ಮಾಡ್ತಾ ಇರ್ತಾರೆ. ವಾರಕ್ಕೆ ಒಂದೊಂದ್ಸರಿ ಗಾಡಿ ಚೆಕಪ್ ಅಂತ ಕಂಪ್ನಿಯಲ್ಲಿ ಮಾಡ್ತಾರೆ. ಎಲ್ಲ ತೆಗೆದುಬಿಟ್ಟು A to Z ಎಲ್ಲ ಅವ್ರದ್ದು ಫೋಟೋ ಗಿಟೋ ಅವ್ರಿಗೂ ಒಂಥರ ರೆಕಾರ್ಡ್ಸ್ ಇರಬೇಕಲ್ಲ ಅಂದ್ಬಿಟ್ಟು ಎಲ್ಲ ತೆಗೆದುಬಿಟ್ಟು ಆಚೆಗಡೆ ಒಂದು ಫೋಟೋ ಗಿಟೋ ತಕ್ಕೊಂತಾರೆ. ಆಮೇಲೆ ಅದು ಬಿಟ್ರೆ ಇನ್ನೇನು, ತುಂಬ ಜನ ಕೇಳ್ತಾ ಇದ್ದೀರಾ ಬ್ರದರ್ ಸ್ಯಾಲ್ರಿದು ವಿಡಿಯೋ ಮಾಡಿ ಪೇಮೆಂಟ್ದು ಅಂತ. ಸುಮ್ಮನೆ ಹೇಳ್ಕೊಂಡ್ರೆ ನನಗೆ ಬೇಜಾರು. ಇನ್ನೂ ಪೇಮೆಂಟ್ ಆಗಿಲ್ಲ, ಸ್ವಲ್ಪ ಯಾವುದೋ ಓಲ್ಡ್ ಆಗ್ಬಿಟ್ಟೈತೆ ಅವ್ರದ್ದೇನೋ ಇಶ್ಯೂ ಇಂದ. ಅದಕ್ಕೇನೆ ನಾಳೆ ಆಗುತ್ತೆ ಅಂತ ಹೇಳ್ತಾವ್ರೆ, ಸೋಮವಾರ ನೋಡಬೇಕು ಏನು ಕತೆ ಅಂತ. ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಂದಮೇಲೆ ಖಂಡಿತ ನಾನು ವಿಡಿಯೋ ಮಾಡೇ ಮಾಡ್ತೀನಿ. ಅದರದ್ದು ಆಮೇಲೆ ಮಾತಾಡೋಣ. ಸದ್ಯಕ್ಕೆ ಇಷ್ಟೇ. ಏನಾರ ಡೌಟ್ಸ್ ಇತ್ತು ದಯವಿಟ್ಟು ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ. ಫಸ್ಟ್ ನಾನು ನಿಮ್ಗೆಲ್ಲರಿಗೂ ಹೇಳೋದು ಏನಪ್ಪ ಕೈಂಡ್ ರಿಕ್ವೆಸ್ಟ್ ಅಂತಂದರೆ, ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಅವಾಗ ಪ್ರತಿಯೊಂದು ಅಪ್ಡೇಟು ಬರ್ತಾ ಇರುತ್ತೆ ಕಂಪ್ನಿದು. ಅದ್ರ ಬಗ್ಗೆ ಏನಾರ ಕೆಲಸ ಬೇಕಾಗಿರಲಿಲ್ಲ, ಡ್ರೈವರ್ ಬೇಕಾಗಿದ್ರೆ ಎಲ್ಲಾದ್ರೂ ಅದ್ರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಫಸ್ಟು ಅದ್ರಲ್ಲಿ ಹೋಗಿ ದಯವಿಟ್ಟು ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಹೋಗಿ ಪಟ ಅಂತ ಎಲ್ಲರೂ ಫಾಲೋ ಹೊಡಿತೀರಾ ಅಂದ್ಕೊಂಡಿದ್ದೀನಿ. ನೋಡೋಣ, ಏನೇ ಇದ್ರೂ ಅದ್ರಲ್ಲಿ ಒಂದು ಮೆಸೇಜ್ ಹಾಕಿ ಇನ್ಸ್ಟಾಗ್ರಾಮಲ್ಲಿ ನಾನು ಪಕ್ಕ ರೆಸ್ಪಾಂಡ್ ಮಾಡೇ ಮಾಡ್ತೀನಿ, ಎಷ್ಟೇ ಬಿಸಿ ಇದ್ರೂ. ಆಮೇಲೆ ಲೈಕ್ ಏನೇ ಒಂದು ಕೆಲಸ, ಏನೇ ಒಂದು ಅಪ್ಡೇಟ್ ಇತ್ತು, ಯಾವುದೇ ಕಂಪ್ನಿ ಜಾಯ್ನಿಂಗ್ ಇತ್ತು ಅನ್ನೋದು ಅದ್ರಲ್ಲಿ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಅದ್ರಲ್ಲಿ ಫಾಲೋ ಮಾಡ್ಕೊಳ್ಳಿ. ಟೈಮ್ ಟು ಟೈಮ್ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಏನೇ ಇತ್ತು ಅಂದ್ರೂ ಡೈಲಿ ಲಾಗ್ಸ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದು ಬಿಟ್ರೆ ಇನ್ನೇನು ಗಾಡಿಯಲ್ಲಿ ಇರಬೇಕು ಅಂತಂದರೆ, ಆಮೇಲೆ ತುಂಬ ಜನಕ್ಕೆ ಪೊಲೀಸ್ ವೆರಿಫಿಕೇಶನ್ ಯಾವ ಥರ ಇರುತ್ತೆ ಅಂತಲೇ ಗೊತ್ತಿರಲ್ಲ. ಅಂದರೆ ಲೈಕ್ ಯಾವ ಥರ ಡಾಕ್ಯುಮೆಂಟ್ ಬರುತ್ತೆ, ಆಮೇಲೆ ಎಲ್ಲಿ ಮಾಡಿಸ್ಬೇಕು ಅಂದರೆ ಸೈಬರ್ ಸೆಂಟ್ರಲ್ಲೇ ಹೋಗಿ ಮಾಡಿಸಿ. B1 ಅಂತ ಬೆಂಗಳೂರು 1 ಮಾಡಿಸಿ. ಬೆಂಗಳೂರಲ್ಲಿ ಮಾಡಿಸಿದ್ರೆ ಬೆಸ್ಟು, ಯಾಕಂದ್ರೆ ಎಲ್ಲ ಕಡೆಗೂ ಸೆಟ್ ಆಗುತ್ತದು. ಯಾವ ಕಂಪ್ನಿಯಲ್ಲೂ ಬೇರೆ ಕಡೆ ಎಲ್ಲ ಮಾಡಿಸೈತೆ ಅನ್ಕೊಳ್ಳಿ, ಸೈಬರ್ ಸೆಂಟ್ರಲ್ಲಿ ಅವ್ರು ತೊಗೊಳಲ್ಲ. ಬೆಂಗಳೂರಿನಲ್ಲಿ ಮಾಡಿಸಿದ್ರೆ ಪಟ್ಟ ತೊಗೊತಾರೆ. ಯಾವುದೇ ಥರ ನಿಮ್ಗೆ ಟೆನ್ಷನ್ ಮಾಡಲ್ಲ ಅವರು. ನೋಡ್ರಿ, ಇದೇ ಡಾಕ್ಯುಮೆಂಟು ಎಲ್ಲ ಹತ್ರ ಈ ಥರ ಇರುತ್ತೆ ಡಾಕ್ಯುಮೆಂಟು. ಸಿಕ್ಕಾಪಟ್ಟೆ ಗಾಳಿ ಬರು ಶೆಡ್ ಹತ್ರ. ನೋಡ್ರಿ, ಈ ಥರ ಬರುತ್ತೆ ಡಾಕ್ಯುಮೆಂಟು. ಪೊಲೀಸ್ ವೆರಿಫಿಕೇಶನ್ ಇದು ನೀವು ಏನು ನೋಡ್ತಾ ಇದ್ದೀರಿ, ಪೂರ್ತಿ ಪೊಲೀಸ್ ವೆರಿಫಿಕೇಶನ್. ಯಾಕಂದ್ರೆ ಅದರಲ್ಲೇ ಅಕಸ್ಮಾತ್ ಇದು ವೆರಿಫಿಕೇಶನ್ ಆದಮೇಲೆ ಪೊಲೀಸ್ ಹತ್ರ ಹೋಗ್ತಾರೆ. ಪೊಲೀಸ್ ಹತ್ರ ಹೋಗ್ಬಿಟ್ಟು ಅವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ್ಮೇಲೆ ನಿಮಗೆ ಇದು ಡಾಕ್ಯುಮೆಂಟ್ ಪಕ್ಕ ಬರೋದು. ಅದಾದಮೇಲೆ ನಾನು ಆ್ಯಕ್ಚುಲಿ ಇದ್ರಲ್ಲಿ ಮಾಡಿಸಿದ್ದೆ, ಸೂರ್ಯ ಹೆಲ್ತ್ ಕೇರ್ ಸೆಂಟರ್ ಅಂದ್ಬಿಟ್ಟು. ಇದರಲ್ಲಿ ನಾನು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿದ್ದೆ. ಇದೇ ನೋಡಿ ಮೆಡಿಕಲ್ ಸರ್ಟಿಫಿಕೇಟ್. ಇದು ಆ್ಯಕ್ಚುಲಿ ಬೆಳ್ಳಂದೂರಲ್ಲಿ ಇರೋದು. ಇದು ಇದರಲ್ಲಿ ಇಲ್ಲಿ ಮಾಡಿಸ್ಕೊಂಡಿದ್ದೆ. ಇದು ಇತ್ತು ಅಂದರೆ ಯಾವುದೇ ಥರದ ಟೆನ್ಷನ್ ಇರಲ್ಲ. ಇದೊಂದೇ ಹಾಸ್ಪಿಟ್ಲ್ ಅಂತಲ್ಲ ಗುರು, ಬೇರೆ ಯಾವುದೇ ಹಾಸ್ಪಿಟ್ಲ್, ಮಣಿಪಾಲ್ ಆಗಲಿ, ಅಪೋಲೋ, ಎಲ್ಲೇ ಹೋಗಿ ಮಾಡಿಸ್ಕೊಳ್ಳಿ. ಆ ಥರದೊಂದು ಸರ್ಟಿಫಿಕೇಟ್ ಇತ್ತು ಅಂದರೆ ಯಾವುದೋ ಟೆನ್ಷನ್ ಇರಲ್ಲ. ಅದು ಬಿಟ್ಟರೆ ಕೋವಿಡು ಒಂದು ಮಾಡಿಸ್ಕೊಂಡ್ರಿದ್ರೆ ಬೆಸ್ಟು. ಅಂದರೆ ಅದು ಜೆರಾಕ್ಸ್ ಎಲ್ಲ ಕಡೆ ಸಿಗ್ತದೆ. ನೀವು ಮಾಡಿಸ್ಕೊಂಡಿದ್ರೆ ಕೋವಿಡ್ ಒಂದು ಹಾಕ್ಸ್ಕೊಂಡ್ಬಿಟ್ರೆ ಇಷ್ಟು ಸಾಕು ಡಾಕ್ಯುಮೆಂಟ್ಸು. ಆಮೇಲೆ ನಿಮ್ಮದು ಗಾಡಿ ಡಾಕ್ಯುಮೆಂಟ್ಸು ಏನೇನು ಬೇಕಪ್ಪ ಅಂತಂದರೆ RC ಕಾರ್ಡು, DL, ಒರಿಜಿನಲ್ DL, ಅದು ಬ್ಯಾಡ್ಜ್ ಆಗಿರಬೇಕು. ಆಮೇಲೆ ಇನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, DL ನಾರ್ಮಲ್ DL ಇದ್ರೆ ಕಂಪ್ನಿಗಳಲ್ಲಿ ಆಗಲ್ಲ, ಬ್ಯಾಡ್ಜ್ ಇರಲೇಬೇಕು, ಕಂಪಲ್ಸರಿ. ಅದು ಎಲ್ಲ ಕಂಪ್ನಿಯಲ್ಲೂ ಅಷ್ಟೇ ಬ್ಯಾಡ್ಜ್ ಇರಲೇಬೇಕು. ಬ್ಯಾಡ್ಜ್ ಆಗಿರಬೇಕು, DL, RC ಕಾರ್ಡ್ ಇರಬೇಕು, ಇನ್ಸೂರೆನ್ಸು, ಪರ್ಮಿಟು, FC, ಆಮೇಲೆ ರೋಡ್ ಟ್ಯಾಕ್ಸು, ಈ ಎಲ್ಲ A to Z ಗಾಡಿ ಇನ್ಸೂರೆನ್ಸಿಂದ ಎಲ್ಲ ಇರಬೇಕು. ಎಲ್ಲ ರನ್ನಿಂಗ್ ಆಗಿರಬೇಕು, ಯಾವುದು ಲ್ಯಾಪ್ಸ್ ಆಗೋಂಗಿಲ್ಲ. ಆಮೇಲೆ ಇನ್ನೊಂದು 5 ತಿಂಗಳಲ್ಲಿ ಲ್ಯಾಪ್ಸ್ ಆಗ್ತೈತೆ ಅನ್ನೋ ಗಾಡಿನ ಕೂಡ ತೊಗೊಳಲ್ಲ. ಅದೆಲ್ಲ ಲೈಕ್ ಫುಲ್ ರನ್ನಿಂಗ್ ಆಗೋ ಗಾಡಿಗಳು ಮಾತ್ರ ತೊಗೊಳೋದು. ಮಿನಿಮಮ್ 1 ವರ್ಷ ರನ್ನಿಂಗ್ ಆಗ್ತಾ ಇರಬೇಕು. ಇನ್ನೊಂದು ವರ್ಷ ಇದ್ದರೆ ಎಕ್ಸ್ಪೈರ್ ಆಗೋವಂಥದ್ದು. ಆ ಟೈಮ್ ಎಲ್ಲೂ ಪರವಾಗಿಲ್ಲ, ನಡೆಯುತ್ತೆ. ಬಟ್ ಒಂದು 2-3 ತಿಂಗಳು ಇನ್ನೇನು ಎಕ್ಸ್ಪೈರ್ ಆಗ್ತೈತೆ, ಆ ಟೈಮಲ್ಲಿ ನೀವು ಇಂಜೆಕ್ಷನ್ ಗಾಡಿ ಯಾರು ತೊಗೊಳೋದಿಲ್ಲ, ಯಾವ ಕಂಪ್ನಿಲೂ ತೊಗೊಳಲ್ಲ. ಇಷ್ಟೇ. ಅದ್ಬಿಟ್ರೆ ಏನಿಲ್ಲ ಗುರು, ಅಷ್ಟೇ. ಅದ್ಬಿಟ್ರೆ ಇನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ. ಇಷ್ಟು ನೋಡ್ರಿ, ಯಾರನ್ನ ಇಂಡಕ್ಷನ್ಗೆ ಹೋಗೋರು ಐಡಿಯಾ ಇಲ್ಲ ನಮ್ಗೇನು ಅಂತಂದರೆ ಈ ವಿಡಿಯೋ ನೋಡ್ಕೊಂಡು ಹೋಗ್ರಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನಮ್ಮೆಲ್ಲ ಡ್ರೈವರ್ಗಳಿಗೂ ಈಸಿ ಆಗಲಿ ಅಂತ ವಿಡಿಯೋ ಮಾಡ್ತಾ ಇರೋದು. ಯಾಕಂದ್ರೆ ಯಾರನ್ನ ಇಂಡಕ್ಷನ್ಗೆ ಹೋಗ್ಬೇಕಾದ್ರೆ ಮುಂಚೆನೇ ಯಾರು ತಿಳಿಸಲ್ಲ ಪ್ರಾಪರಾಗಿ. ನಿಮಗೆ ಇದೊಂದು ವಿಡಿಯೋ ನೋಡ್ಬಿಟ್ರೆ ನಿಮ್ಗೆ A to Z ಎಲ್ಲ ಗೊತ್ತಾಗ್ಬಿಡುತ್ತೆ. ಅವ್ರು ಹೇಳೋದೇ ಬೇಡ. ನಿಮ್ಗೆ ಇಂಡಕ್ಷನ್ ಮಾಡೋರು ಅಡ್ಮಿನ್ ಯಾರನ್ನ ಇರ್ತಾರಲ್ಲ, ಅವ್ರು ನಿಮ್ಗೆ ಹೇಳೋದೇ ಬೇಡ, ತಿಳಿಸೋದೇ ಬೇಡ. ಸೂಪರ್ವೈಸರ್ಗಳು ನೀವೇ A to Z ಎಲ್ಲ ಮೆಡಿಕಲ್ ಕಿಟ್ಟಿಂದ ಹಿಡಿದು, ಗಾಡಿ ಡಾಕ್ಯುಮೆಂಟ್ಸಿಂದ ಹಿಡಿದು, ಟಾರ್ಚ್, ಅಂಬ್ರೆಲ್ಲ ಎಲ್ಲ, ಫೈರ್ ಕಿಟ್ ಎಲ್ಲ ನೀವೇ ತಗೊಂಡೋಗ್ಬಿಟ್ರೆ ಅವರು ಏನು ತುಟಿಕ್ ಏನೂ ಮಾತಾಡಲ್ಲ. ಹೋಗಿದ ತಕ್ಷಣ ಇಂಡಕ್ಷನ್ ಆಗುತ್ತೆ, ಅವತ್ತೇ ಗಾಡಿ ನಿಮಗೆ ಆಕ್ಟಿವೇಶನ್ ಆಗ್ಬಿಡುತ್ತೆ. ಅವತ್ತೇ ನಿಮಗೆ GPS ಫಿಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು, ಎಲ್ಲ ಕಂಪ್ನಿಯಲ್ಲೂ GPS ಫಿಟ್ ಮಾಡಲ್ಲ, ಒಂದೊಂದು ಕಂಪ್ನಿಯಲ್ಲಿ ಮಾತ್ರ GPS ಫಿಟ್ ಮಾಡೋದು. ನೋಡಿ, ನಮ್ಮ ಕಂಪ್ನಿಯಲ್ಲಿ ರೂಟ್ಮೆಟಿಕ್ ಅನ್ನೋ ಆ್ಯಪ್ ಕೊಟ್ಟಿದ್ದಾರೆ. ಆ್ಯಪಲ್ಲೇ GPS ಇರುತ್ತೆ. ಒಂದೊಂದು ಕಡೆ ಇವಾಗ ನೋಡಿ, GSL ಎಕ್ಸಾಂಪಲ್ ತೊಗೊಂಡ್ರೆ, GSL ಅಮೆಝಾನಲ್ಲಿ, ಆಮೇಲೆ ಬೇರೆ ಯಾವುದೇ ಕಂಪ್ನಿಯಲ್ಲಿ ತೊಗೊಂಡ್ರು GPS ಫಿಟ್ ಮಾಡ್ತಾರೆ ಗಾಡಿಗೆ. ಅದಕ್ಕೆ ಸಪ್ರೇಟ್ ಚಾರ್ಜ್ ಏನೋ ಮಾಡ್ತಾರೆ GPSಗೆ, ಇದಕ್ಕೆ. ಆಮೇಲೆ ಸಪ್ರೇಟ್ ಡಿವೈಸ್ ಕೂಡ ಕೊಡ್ತಾರೆ. ನಮ್ಮ ಕಂಪ್ನಿಯಲ್ಲಿ ಹತ್ರ ಏನಿಲ್ಲ. ಆಮೇಲೆ ಇಂಡಕ್ಷನ್ ನಿಮ್ಮ ಕಂಪ್ನಿಯಲ್ಲಿ ಮಾಡ್ತಾರೋ ಅಂತ ದಯವಿಟ್ಟು ಕಮೆಂಟ್ ಹಾಕ್ಬಿಡ್ರಿ. ನಮ್ಮ ಕಂಪ್ನಿಯಲ್ಲಿ ಆಲ್ರೆಡಿ ಇವಾಗ ಸ್ಟಾಪ್ ಮಾಡಿದ್ದಾರೆ, ಇಂಡಕ್ಷನ್ ಯಾವುದೂ ತೊಗೊತಾ ಇಲ್ಲ ಸದ್ಯಕ್ಕೆ. ಅಷ್ಟೇ ಸ್ನೇಹಿತರೆ, ವಿಷಯ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತರ್ತಾ ಇರ್ತೀನಿ. ಇನ್ನೂ ಏನೇನು ಡ್ರೈವಿಂಗ್ ಫೀಲ್ಡಲ್ಲಿ ಯಾವ ಥರ ಕಂಟೆಂಟ್ ತರ್ಬೋದು ಎಲ್ಲ ನಾನು ತರ್ತೀನಿ. ನಾನು ನಿಮಗೆಲ್ಲ ಈಸಿ ಆಗೋ ಥರ ನಾನು ಮಾಡ್ಕೊಡ್ತೀನಿ. ಅಷ್ಟೇ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ.
ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬಾಯ್.